ಬೆಳವಣಿಗೆ ಮತ್ತು ವಿಕಸನವೇ ಬದುಕಿನ ಉದ್ದೇಶ. ಅಂದ್ರೆ ಈ ಬದುಕೇನಿದೆ, ನೀವು ಹೇಗಿರ್ತೀರಿ 20 ವರ್ಷ 25 ವರ್ಷ ಆದ್ಮೇಲೆ ಹಾಗೆ ಇರೋಕಲ್ಲ. ಅಲ್ಲೇನೋ ಒಂದು ಪ್ರಗತಿ ಇರಬೇಕು, ಅಲ್ಲೇನೋ ಒಂದು ಬೆಳವಣಿಗೆ ಇರಬೇಕು, ಅಲ್ಲೇನೋ ಒಂದು ಪರಿವರ್ತನೆ ಇರಬೇಕು. ಅದಕ್ಕೆ ವ್ಯಕ್ತಿತ್ವ ವಿಕಸನ ಅನ್ನೋ ಪದವನ್ನ ಬಳಸ್ತೇವೆ ನಾವು. ಅಂದರೆ ನಮ್ಮ ವ್ಯಕ್ತಿತ್ವ ಚಿಕ್ಕಂದಿನಿಂದ ನಾವು ದೊಡ್ಡವರಾಗೋವರೆಗೂ ವಿಕಸನಗೊಳ್ಳುತ್ತಾ ಸಾಗಬೇಕು. ವಿಕಸನ ಮಾಡೆನ್ನ ಆಂತರ್ಯವನು ಅಂತ ಒಂದು ಕವನದಲ್ಲಿ ಕುವೆಂಪು ಹೇಳಾರೆ. ಆ ವಿಕಸನದ ಮೂಲ ಉದ್ದೇಶ ನಮ್ಮಲ್ಲಿ ಬೆಳವಣಿಗೆ ಆಗಬೇಕು, ನಾವು ಪ್ರಗತಿ ಆಗಬೇಕು, ನಾವು ಪರಿವರ್ತನೆ ಹೊಂದಬೇಕು ಅನ್ನೋದೇ ಉದ್ದೇಶ ಆಗಿದೆ. ಆತ್ಮೀಯರೇ, ನಾವು ನಮ್ಮ ಜ್ಞಾನದಲ್ಲಾಗಲಿ, ಕೌಶಲ್ಯದಾಗಲಿ ಅಥವಾ ಅಭ್ಯಾಸಗಳಲ್ಲಾಗಲಿ ನಾವುಗಳು ಪ್ರಗತಿ ಹೊಂದುತ್ತಾ ಹೋಗೋಣ. ಹಾಗೆ ನಮ್ಮ ಮನೋಭಾವದಲ್ಲಿಯೂ ಕೂಡ ನಾವು ಸಾಕಷ್ಟು ಬದಲಾವಣೆಗಳನ್ನು ಗುರುತಿಸ್ತಾ ಇರ್ತೀವಿ, ಗಮನಿಸ್ತಾ ಇರ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ ಟೀಚರ್ ಮಾಲತಿ ಮೇಡಮ್ ಅವ್ರಿಗೆ ನಾನು ಇವತ್ತು ನಿರೂಪಣೆ ಮಾಡ್ರಿ, ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಎಷ್ಟು ಜನ ಇದ್ದಾರೆ, ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ನೀವುಗಳೇ ಅಂತ ಒಂದು ಅವಕಾಶ ಕೊಟ್ಟಿದ್ದೇನೆ ಆಕೆಗೆ. ಸೊ ಎಸ್, ಓವರ್ ಟು ಆಲ್ ಮಾಲತಿ ಮೇಡಮ್. ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವಿದ್ದೇವೆ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಬೆಳವಣಿಗೆ ಮತ್ತು ವಿಕಸನವೇ ಬದುಕಿನ ಉದ್ದೇಶ. ನಾವು ಜೀವನವನ್ನ ನಿರ್ವಹಣೆ ಮಾಡಬೇಕು ಅಥವಾ ನಮ್ಮ ಬದುಕನ್ನ ಸಾಗಿಸ್ಬೇಕು ಅಂದ್ರೆ ದಿನದಿಂದ ದಿನಕ್ಕೆ ನಮ್ಮಲ್ಲಿ ಪರಿವರ್ತನೆಯನ್ನ ಕಾಣುವುದು ಒಂದು ಜೀವನಕ್ಕೆ ಒಂದು ಅರ್ಥ ಇದ್ದಾಗೆ. ನಾವು ಯಾವ್ದಾದ್ರೂ ಒಂದು ವಿಷಯದಲ್ಲಿ ನಾವು ಬೆಳವಣಿಗೆಯನ್ನ ಕಾಣ್ತಾ ಇರ್ಬೇಕು ಮತ್ತು ವಿಕಸನವನ್ನ ಹೊಂದುತ್ತಾ ಇರ್ಬೇಕು. ಈ ಒಂದು ಅಂಶದ ಬಗ್ಗೆ ನಾವು ಚರ್ಚೆಯನ್ನ ಇಟ್ಕೊಂಡಿರ್ತೀವಿ. ನಮ್ಮ ಜೊತೆಗೆ ಇರುವಂತ ಎಲ್ಲ ಒಂದು ಆನ್ಲೈನ್ ಸ್ನೇಹಿತರು ಈ ವಿಚಾರವಾಗಿ ಏನನ್ನ ಪ್ರಸ್ತುತತೆಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡೋಣ. ಮೊದಲಿಗೆ ನಮ್ಮೊಟ್ಟಿಗೆ ಇರುವಂತ ಸ್ನೇಹಿತರಾದಂತ ಹರಿಪ್ರಸಾದ್ ಹರಿಪ್ರಸಾದ್ ಅವರನ್ನು ಕೇಳೋಣ. ಈ ವಿಚಾರವಾಗಿ ಅವರು ತಮ್ಮ ಅಭಿಪ್ರಾಯವನ್ನ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತ ನೋಡೋಣ. ನಮಸ್ತೆ ಹರಿಪ್ರಸಾದ್. ನಮಸ್ಕಾರ ಮೇಡಮ್. ಇದನ್ನ ಬೆಳವಣಿಗೆ ಏನ್ ಹೇಳ್ತೀರಾ ಸರ್? ಬೆಳವಣಿಗೆ ಮತ್ತು ವಿಕಸನವೇ ಬದುಕಿನ ಉದ್ದೇಶ. ಬೆಳವಣಿಗೆ ಮತ್ತು ವಿಕಸನವೇ ಬದುಕಿನ ಉದ್ದೇಶ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರುವಂತಹ ವಾಕ್ಯ ಮತ್ತು ನಮಗೆಲ್ಲರಿಗೂ ಸಹ ಬೇಕಾಗಿರುವಂತದ್ದು. ಇಲ್ಲಿ ಬೆಳವಣಿಗೆ ಕಾಣುವಂಥದ್ದು, ವಿಕಸನ ಕಾಣದೇ ಇರುವಂತದ್ದು. ಬಟ್ ಎರಡೂ ಸಹ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ. ಒಬ್ಬ ಮನುಷ್ಯ ಬೆಳವಣಿಗೆ ಹೊಂದುತ್ತಾ ಇದ್ದಾನೆ ಅಂತಂದ್ರೆ ಒಳಗಡೆ ಎಲ್ಲೋ ಒಂದ್ ಕಡೆ ವಿಕಸನ ಆಗ್ತಿದೆ ಅಂತಕ್ಕಂಥದ್ದು. ನಾವು ಯಾವ್ದೊಂದು ಕ್ಷೇತ್ರ ತಗೊಂಡಂತ ಸಂದರ್ಭದಲ್ಲಿ ಆ ಒಂದು ವಿಕಸನ ಹೊಂದಬೇಕಾದ್ರೆ ಆ ಬೇಕಾದಂತ ಬೇಕಾದಂತ ಅಂಶಗಳು, ತತ್ವಗಳು, ನೀತಿಗಳು, ಬೇಕಾದಂತ ಪ್ರಮುಖ ಅಂಶಗಳು ಆ ಒಂದು ಕ್ಷೇತ್ರದಲ್ಲಿ ವಿಕಸನ ಬೇಕಾದಂತ ಎಲ್ಲಾ ಅಂಶಗಳನ್ನ ಅಳವಡಿಸಿಕೊಂಡಂತ ಸಂದರ್ಭದಲ್ಲಿ ತಕ್ಷಣವೇ ನಾವು ಮಾನಸಿಕವಾಗಿ ವಿಕಸನ ಹೊಂದುತ್ತೀವಿ. ಆ ಮಾನಸಿಕ ವಿಕಸನ ಹೊಂದಂತ ಸಂದರ್ಭದಲ್ಲಿ ನಾವು ಹೊರಗಡೆ ಬೆಳವಣಿಗೆ ಹೊಂದುತ್ತಿದ್ವಿ ಅಂತಂದ್ರೆ ಈ ರೀತಿಯಲ್ಲಿ ನಾವು ವಿಕಸನ ಅಂತಕ್ಕಂಥದ್ದು ಒಳಗಡೆ ಕಾಣದೇ ಇರುವಂತ ಒಂದು ಮರ ಬೆಳಿತಾ ಇರ್ಬೇಕಾದ್ರೆ ಒಳಗಡೆ ನೀರು ಆಗ್ತಾ ಇರ್ತೀವಲ್ಲ ಬೇರಲ್ಲಿ, ಅದು ವಿಕಸನ. ಹೊರಗಡೆ ಕಾಣ್ತತ್ತಲ್ಲ ಅದು ದೊಡ್ಡ ಮರ, ಅದು ಬೆಳವಣಿಗೆ. ಹಾಗೆ ಮನುಷ್ಯ ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದಾನೆ ಅಂತಂದ್ರೆ ಒಳಗಡೆ ವಿಕಸನ ಆಗಿದೆ ಅಂತಕ್ಕಂಥದ್ದು. ವಿಕಸನಕ್ಕೆ ಬೇಕಾಗಿರೋ ಅಂಶಗಳು ತಾನು ಅಳವಡಿಸ್ಕೋಬೇಕು. ಅವೇನಂತಕ್ಕಂಥದ್ದು ಅವ್ರಿಗೆ ಹುಡುಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಹರಿಪ್ರಸಾದ್ ಸರ್. ಅಂದ್ರೆ ದೈಹಿಕವಾಗಿ ನಾವು ಬೆಳೀತಾ ಮಾನಸಿಕವಾಗಿ ನಾವು ಪ್ರಬುದ್ಧತೆಯನ್ನ ಪಡ್ಕೊಳ್ಳೋಕೆ ವಿಕಸನವನ್ನ ಹೊಂದುವಂತದ್ದು, ನಮ್ಮ ಬುದ್ಧಿ ಚಮತ್ಕಾರವನ್ನ ಬೆಳೆಸ್ಕೊಳ್ಳುವಂತದ್ದು ಮಾಡ್ಬೇಕು ಅನ್ನುವಂಥದ್ದು ತಮ್ಮ ವಿಚಾರಧಾರೆಯಲ್ಲಿ ತಿಳಿಸ್ಕೊಟ್ಟಿ ಧನ್ಯವಾದಗಳು. ಈಗ ನಮ್ಮೊಟ್ಟಿಗೆ ಇರುವಂತ ಇನ್ನೊಬ್ಬ ಸ್ನೇಹಿತರನ್ನ ಕೇಳೋಣ. ಅನಂತ ಕೃಷ್ಣ ಮೋಹನ್ ಈ ವಿಚಾರವಾಗಿ ಏನನ್ನ ಹೇಳ್ತಾರೆ, ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂತ ನೋಡೋಣ. ಅನಂತ ಕೃಷ್ಣ ಮೋಹನ್. ನಮಸ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ಬೆಳವಣಿಗೆ ಮತ್ತು ವಿಕಾಸಿನ ಬದುಕಿನ ಉದ್ದೇಶ. ಬೆಳವಣಿಗೆ ಅಂದ್ರೆ ನಾವು ಹುಟ್ಟುತ್ತಾ ಬೆಳವಣಿಗೆ 4 ಸ್ಟೆಪ್ ಇರ್ತೇವೆ. ಶೈಶವಾವಸ್ಥೆ 0 ಇಂದ 5, ಬಾಲ್ಯಾವಸ್ಥೆ 6 ರಿಂದ 12, ತರುಣಾವಸ್ಥೆ 12 ರಿಂದ 18, ಪ್ರೌಢಾವಸ್ಥೆ 18 ವರ್ಷದ ಮೇಲ್ಪಟ್ಟು. ಹಿಂಗ ನಮ್ಮ ಬೆಳವಣಿಗೆ ಒಂದು ಆಗ್ತಾ ಇರ್ತದೆ. ಇದನ್ನ ಆಂಜನ್ ಜಾನ್ಸ್ ಅನ್ನೋರು ಡಾಕ್ಟರ್ ಅವರು ಹೇಳಿದ್ದಾರೆ. ಇನ್ನೊಬ್ಬ ಎಲಿಜಬೆತ್ ಜಾನ್ಸ್ ಅನ್ನೋರು 6 ವಿಧವಾಗಿ ಹೇಳಿದ್ದಾರೆ. ಅಂದ್ರೆ ತಾಯಿ ಗರ್ಭದಿಂದನೂ ಅವನು ಬೆಳವಣಿಗೆಯ ಬಗ್ಗೆ ಮತ್ತೆ ಮುಪ್ಪಿನವರೆಗೂ ಕೂಡ 6 ವಿಧವಾಗಿ ವಿವರಣೆ ಮಾಡಿದ್ದಾರೆ. ನಾವು ಯಾವ್ಯಾವ ಮಟ್ಟದಲ್ಲಿ ನಾವು ದೈಹಿಕವಾಗಿ ಬೆಳೆದ್ರು ಕೂಡ ಮಾನಸಿಕವಾಗಿ ವಿಕಾಸ ಹೊಂದುವುದೇ ಒಂದು ಸಾರ್ಥಕತೆಯ ಒಂದು ಜೀವನ. ಪ್ರತಿಯೊಬ್ಬರು ಇದೇ ರೂಪದಲ್ಲಿ, ಇದೇ ಹೈಟು, ಇದೇ ಇದರಲ್ಲಿ ಬೆಳೆಯೋದಂತೂ ಬೆಳಿತಾರೆ. ಅದಾದ್ಮೇಲೆ ಅವನಲ್ಲಿ ವಿಕಾಸ ಏನು ಹೊಂದುತ್ತಿ
ತಲೆಯಲ್ಲಿ ಅವನು ಐಕ್ಯೂ ಮಾಡಿದಾಗ ಅವನಲ್ಲಿ ಎಷ್ಟು ಬುದ್ಧಿವಂತಿಕೆ ಇದೆ ಅನ್ನೋದು ಕೂಡ ಇದರಿಂದ ಅಳಿತೀವಿ. ಸೊ ನಾವು ಬೆಳೆಯೋದ್ರ ಜೊತೆಗೆ ನಮ್ಮಲ್ಲಿರೋ ಜ್ಞಾನನು ಬೆಳೆಸ್ಕೊಂಡು ವಿಕಾಸಗೊಂಡಾಗ ಮಾತ್ರ ಜೀವನದ ಒಂದು ಸಾರ್ಥಕತೆ ಆಗುತ್ತೆ. ಅದಕ್ಕಾಗಿ ಈ ಬೆಳವಣಿಗೆ ಮತ್ತು ಬೆಳವಣಿಗೆ ಜೊತೆಗೆ ವಿಕಾಸ, ನಾವು ಸಾಯ ಕ್ಷಣದವರೆಗೂ ನಾವು ಒಂದೊಂದು ಕಲಿಯೋದಂತ ಅನ್ನೋದನ್ನ ಇರುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅನಂತ ಕೃಷ್ಣ ಮೋಹನ್. ನಾವು ದೈಹಿಕವಾಗಿ ಬೆಳವಣಿಗೆಯನ್ನ ವಯಸ್ಸಿಗೆ ಅನುಗುಣವಾಗಿ ಬೆಳ್ಕೊಂತಾ ಹೋಗ್ತಾ ಇರ್ತೀವಿ, ಅದರೊಟ್ಟಿಗೆ ನಮ್ಮ ಬುದ್ಧಿಶಕ್ತಿನೂ ಬೆಳವಣಿಗೆ ಆಗ್ತಾ ಇರ್ಬೇಕು ಅಂತ. ನಮ್ಮ ಜೀವನದಲ್ಲಿ ವಿಕಸನ ಅನ್ನುವಂಥದ್ದು ನಮ್ಮ ಜೀವಿತ ಕಾಲದ ಕೊನೆಯವರೆಗೂ, ನಮ್ಮ ಉಸಿರಿರುವವರೆಗೂ ವಿಕಸನ ಅನ್ನುವಂಥದ್ದು ಆಗ್ತಾ ಇರುತ್ತೆ ಅನ್ನುವಂಥದ್ದನ್ನ ತಿಳಿಸ್ಕೊಟ್ರಿ ತಾವು. ಧನ್ಯವಾದಗಳು. ಈಗ ಇದೇ ವಿಚಾರವಾಗಿ ಪ್ರಸ್ತುತತೆಯನ್ನ ಪಡಿಸೋದಕ್ಕೆ ನಮ್ಮ ಒಂದು ಸ್ನೇಹಿತರಾದಂತ ನೇತ್ರಾವತಿ ಅವರು ಈ ವಿಚಾರವಾಗಿ ತಮ್ಮ ಒಂದು ಅಭಿಪ್ರಾಯವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತ ನೋಡೋಣ. ನಮಸ್ತೆ ನೇತ್ರಾವತಿ. ನನ್ನ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಬೆಳವಣಿಗೆ ಮತ್ತು ವಿಕಸನವೇ ಬದುಕಿನ ಉದ್ದೇಶ ಅಂತ. ಬೆಳವಣಿಗೆ ಹೆಂಗ ಸಸಿ ರೂಪದಿಂದ ಬೆಳವಣಿಗೆ ಹೊಂದಿ ಹೆಂಗ ಹೆಮ್ಮರವಾಗಿ ಬೆಳೀತದಲ್ಲ, ಮರವಾಗಿ ಸುಂದರವಾಗಿ, ಅದೇ ರೀತಿ ಮನುಷ್ಯನ ಜೀವನವು ಅದೇ ರೀತಿ ಅದೇ ಒಂದು ಹೋಲಿಕೆ ಇರುತ್ತದೆ. ಆದರೆ ಮನುಷ್ಯ ಬೆಳವಣಿಗೆ ಯಾವ ರೀತಿ ಇರ್ಬೇಕಂದ್ರೆ, ಈಗ ಮನುಷ್ಯನ ಬೆಳವಣಿಗೆ ಅಥವಾ ವಿಕಾಸನ ಹೊಂದಲಿಲ್ಲ ಅಂದ್ರೆ ಮನುಷ್ಯ ಯಾವ ರೀತಿ ಕಾಣ್ತಾನ ಅಂದ್ರೆ, ಈಗ ಸತ್ತ ಶವಕ್ಕೂ ಮತ್ತು ಜೀವಂತ ಶವ, ಮನುಷ್ಯ ಒಂದು ಜೀವಂತ ಶವ ತರ ಕಾಣ್ತಾನ. ಆದ್ರೆ ಸತ್ತ ಶವಕ್ಕೂ ಜೀವಂತ ಶವಕ್ಕೂ ಏನು ವ್ಯತ್ಯಾಸ ಇರಲ್ಲ ಅಂತ ಹೇಳಕ್ ಬಯಸ್ತೀನಿ. ಯಾವುದೇ ಆಗಲಿ ಮನುಷ್ಯ ಒಂದು ಬೆಳವಣಿಗೆ ಅಂತ ಇದ್ರೇನೆ ಅದಕ್ಕ ಸುಂದರವಾದ ಮೌಲ್ಯ, ತನ್ನದೇ ಆದ ಒಂದು ಜೀವನದ ಮೌಲ್ಯವನ್ನು ಕಂಡ್ಕೋಬಹುದು, ತನ್ನದೇ ಆದ ಒಂದು ಸಮಾಜದಲ್ಲಿ ಗುರುತಿಸುವಿಕೆ ಸಾಧ್ಯ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಮೇಡಮ್. ಧನ್ಯವಾದ. ಧನ್ಯವಾದಗಳು ನೇತ್ರ ಅವ್ರೆ. ಅಂದ್ರೆ ಸಜೀವ ವಸ್ತು ಅಂದ್ರೆ ಅದರಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಕಾಣ್ಬೇಕು, ವಿಕಾಸ ಅನ್ನುವಂಥದ್ದು ಕಾಣ್ಬೇಕು ಅಂತ ತಮ್ಮ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸಿದ್ರಿ. ಅವನು ಜೀವಿಸಿದ್ದೇನೆ ಅನ್ನೋದಕ್ಕೆ ಅರ್ಥನೇ ಕೊಡೋದು ಅವನ ವಿಕಾಸವೇ ಅಥವಾ ವಿಕಸನವೇ ಅಂತ ತಾವು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಈಗ ನಮ್ಮೊಟ್ಟಿಗೆ ಇರುವಂತ ಇನ್ನೊಬ್ಬ ಸ್ನೇಹಿತರಾದಂತ ರಮೇಶ್ ಅವರು ಈ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಈಗ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ರಮೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಬೆಳವಣಿಗೆ ಮತ್ತು ವಿಕಸನವೇ ಬದುಕಿನ ಮೂಲ ಉದ್ದೇಶ. ನಾವು ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ, ಭೌತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲಾ ರೀತಿಯಲ್ಲಿ ನಾವು ಒಂದೊಂದು ವಿಚಾರಗಳನ್ನ ಕಲಿತಾ, ವಿಚಾರಧಾರೆಗಳನ್ನು ಕಲಿತಾ ಅದನ್ನು ನಮಗ್ ನಾವೇ ಅಳವಡಿಸ್ಕೊಂಡಾಗ ನಮ್ಗೆ ವಿಕಸನ ಆಗೋದು ನಮ್ಗೆ ಗೋಚರಿಸಲ್ಲ. ಅದನ್ನ ನಾವು ನಿರಂತರವಾಗಿ ಮಾಡ್ತಾ ನಮ್ ಜೀವನ ಒಂದು ಸರಿ ನಾವು ರಿಕಾಲ್ ಮಾಡಿದಾಗ ನಾವು ಎಷ್ಟು ವಿಕಸನ ಹೊಂದಿದ್ದೇವೆ, ಇನ್ನೂ ಎಷ್ಟು ವಿಕಸನ ಹೊಂದಿದೆ. ಒಟ್ನಲ್ಲಿ ನಾವು ಕಲಿತಾ ಇರೋದು ವಿಕಾಸ ಹೊಂದೋದು ಕಡೆಯವರೆಗೂ ಆ ವಿಕಸನ ಒಂದು ಪ್ರಕ್ರಿಯೆ ಇದ್ದೇ ಇರುತ್ತೆ. ಆ ಪ್ರಕ್ರಿಯೆಗೆ ತಕ್ಕಂಗೆ ನಮ್ಗೆ ಯಾವ್ದ ರಂಗದಲ್ಲಿ ನಮ್ಗೆ ಇಷ್ಟ ಆಗುತ್ತೋ ಆ ರಂಗದಲ್ಲಿ ತಕ್ಕಂಗೆ ಹೆಚ್ಚು ತಿಳಿತಾ ಹೋದಂಗೆ ನಮ್ಮ ಜೀವನ ವಿಕಾಸ ಹೊಂದಿದಷ್ಟು ನಮ್ಮ ಬದುಕು ಸುಂದರವಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ನಮಸ್ತೆ. ಥ್ಯಾಂಕ್ ಯು ಸರ್. ಬೆಳವಣಿಗೆ ಮತ್ತು ವಿಕಸನ ಅನ್ನುವಂಥದ್ದು ದೈಹಿಕವಾಗಿ, ಸಾಮಾಜಿಕವಾಗಿ ಮತ್ತು ಬೌದ್ಧಿಕವಾಗಿ ನಾವು ಬೆಳವಣಿಗೆಯನ್ನ ಕಾಣುವಂಥದ್ದು ನಮ್ಮ ಒಂದು ಜೀವನದಲ್ಲಿ ಚಲನಶೀಲತೆಯನ್ನ ಮತ್ತೆ ಪ್ರಗತಿಯತ್ತ ನಾವು ಆಗ್ತಾ ಇದೀವಿ ಅಂತ ಕಾಣುತ್ತೆ ಅಂತ ತಾವ್ ಹೇಳ್ಕೊಟ್ರಿ. ರಮೇಶ್ ಅವ್ರಿಗೆ ಧನ್ಯವಾದಗಳು. ಈಗ ನಮ್ಮೊಟ್ಟಿಗೆ ಇರುವಂತ ಗೆಳತಿಯಾದಂತ ವಂಗೆಮ್ಮ ಅವರು ಈ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ವಂಗೆಮ್ಮ ಅವರೇ ನಮಸ್ತೆ. ಬೆಳವಣಿಗೆ ಮತ್ತು ನಮಸ್ತೆ ವಿಕಾಸನ ನಮಸ್ತೆ ಮೇಡಮ್. ಬೆಳವಣಿಗೆ ಮತ್ತು ವಿಕಾಸನ ಬದುಕಿನ ಒಂದು ಉದ್ದೇಶ. ಮನುಷ್ಯನ ಹಂತವಾಗಿ ಬೆಳವಣಿಗೆ ಒಂದು ತನ್ನ ಜೀವನವನ್ನು ತನ್ನಲ್ಲಿ ಇರುವ ಬುದ್ಧಿ ಕೌಶಲ್ಯತೆಯೊಂದಿಗೆ ವಿಕಾಸನ ಹೊಂದಿದಾಗ ಅವನ ಕೌಶಲ್ಯತೆ ಹೊಂದಿದಾಗ ಹಾಗೂ ಮಾತ್ರ ತಮ್ಮ ಜೀವನವನ್ನು ಒಳ್ಳೆ ಸುಗಮವಾಗಿ ಸಾಗಿಸಬಹುದು ಅಂತ ಹೇಳಬಹುದು. ಧನ್ಯವಾದ ಮೇಡಮ್. ಹೌದು, ಒಂದು ಬೆಳವಣಿಗೆಯನ್ನ ವಿಕಸನ ಇದ್ದಾಗ ಜೀವನವನ್ನ ನಾವು ಅರ್ಥಗರ್ಭಿತವಾಗಿ ಅಥವಾ ಅರ್ಥಪೂರ್ಣವಾಗಿ ಸಾಗಿಸಕ್ಕೆ ಸಾಧ್ಯ ಅಂತ ವಂಗೆಮ್ಮ ಅವ್ರು ತಿಳಿಸ್ಕೊಟ್ರು. ಈಗ ಇದೇ ವಿಚಾರವಾಗಿ ನಮ್ಮೊಟ್ಟಿಗಿರುವಂತ ಉಮಾ ಹೆಗಡೆ ಅವ್ರು ಏನ್ ಹೇಳ್ತಾರೆ ಅಂತ ನೋಡೋಣ. ನಮಸ್ಕಾರ ಉಮಾ ಹೆಗಡೆ ಮೇಡಮ್. ಉಮಾ ಹೆಗಡೆ ಅವ್ರೆ. ಎಲ್ಲರಿಗೂ ನಮಸ್ಕಾರ.
ಬೆಳವಣಿಗೆ ಮತ್ತು ವಿಕಸನವೇ ಬದುಕಿನ ಉದ್ದೇಶ. ಬೆಳವಣಿಗೆ ಅಂದ್ರೆ ಉದಾಹರಣೆ, ಒಂದು ಮಣ್ಣೊಳಗೆ ನಾವು ಒಂದು ಬೀಜ ಹಾಕಿರ್ತೇವೆ, ಆ ಬೀಜಕ್ಕೆ ನೀರು ಉಣಿಸಿದವಾಗ ಅದು ಮೊಳಕೆ ಒಡೆದು ತಾನಾಗೆ ಬೆಳೀತಾ ಹೋಗ್ತದೆ. ಇದು ಪ್ರಕೃತಿ ಸಹಜ ನಿಯಮ. ಹಾಗೆ ಮನುಷ್ಯನು ಕೂಡ ತನ್ನಿಂತಾನೇ ಬೆಳವಣಿಗೆ ಆಗ್ತಾ ಹೋಗ್ತಾನೆ. ಆದ್ರೆ ವಿಕಸನ ಅಂದ್ರೆ ಅವನು ಕಲಿಯುವಂತ ಒಂದು ಪಾಠ ಇರಬಹುದು, ಅಥವಾ ಅವನು ಕಲಿಯುವಂತ ಒಂದು ಎಟಿಟ್ಯೂಡ್ ಇರ್ಬೋದು, ಇವೆಲ್ಲ ಅವನ ವಿಕಸನಕ್ಕೆ ಕಾರಣ ಆಗ್ತದೆ. ಅವನು ಹೆಂಗ್ ಬೆಳೀತಾ ಹೋಗ್ತಾನೋ ಹಾಗೆ ವಿಕಸನವೂ ಕೂಡ ಅವನಲ್ಲಿ ಬೆಳೀತಾ ಹೋದ್ರೆ ಅವನು ಮುಂದೆ ಬುದ್ಧಿಶಾಲಿಯಾಗಿಯೋ ಅಥವಾ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿಯೋ ಅಥವಾ ತನಗೆ ಏನ್ ಬೇಕೋ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಬರೀ ಬೆಳವಣಿಗೆ ಒಂದೇ ಆಗ್ತಾ ಹೋದ್ರೆ, ಬುದ್ಧಿ ವಿಕಸನ ಇಲ್ಲ ಅಂದ್ರೆ ಅವನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವರು ಹರಿಪ್ರಸಾದ್ ಸರ್ ಹೇಳಿದಾಗೆ ಇದು ಒಂದೇ ನಾಣ್ಯದ ಎರಡು ಮುಖಗಳು. ಒಂದ್ ಕಡೆ ಬೆಳವಣಿಗೆನೂ ಆಗ್ತಾ ಇರ್ತದೆ, ಇನ್ನೊಂದ್ ಕಡೆ ಅವನು ತಾನು ಹೇಗೆ ವಿಕಸನಗೊಳ್ತಾ ಹೋಗ್ತಾನೆ ಅದ್ರ ಮೇಲೆ ನಾವು ಅವನು ಗುರುತಿಸಬಹುದು, ಅಥವಾ ಅವನಿಗೆ ಮುಂದೆ ಒಂದು ಒಳ್ಳೆ ಫ್ಯೂಚರ್ ಸಿಗ್ತಾ ಹೋಗ್ತದೆ. ಇದು ನನ್ನ ಅನಿಸಿಕೆ. ಧನ್ಯವಾದಗಳು ಉಮಾ ಹೆಗಡೆ ಮೇಡಮ್. ಅಂದ್ರೆ ಒಂದು ಸಸಿ ಬೆಳವಣಿಗೆ ಆಗ್ಬೇಕಾದ್ರೆ ಯಾವ ರೀತಿ ಹಂತ ಹಂತವಾಗಿ ಬೆಳವಣಿಗೆ ಆಗುತ್ತದೆಯೋ ಮುಂದೆ ಅದೊಂದು ಫಲವನ್ನ ಕೊಡುತ್ತೆ. ಅದೇ ರೀತಿ ನಾವು ಜೀವನದಲ್ಲಿ ದೈಹಿಕವಾಗಿ ಬೆಳೆಯೋದ್ರ ಜೊತೆಗೆ ಮಾನಸಿಕವಾಗಿ ವಿಕಸನವನ್ನ ಹೊಂದುತ್ತಾ ಬುದ್ಧಿಯೂ ಸಹ ಅಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆಯನ್ನ ಕಂಡಾಗ ಉತ್ತಮ ಒಂದು ಸಾಧನೆಯನ್ನ ಮಾಡಕ್ಕೆ ಸಾಧ್ಯ ಅಂತ ತಮ್ಮ ಮಾತುಗಳಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಇದುವರೆಗೂ ಕೇಳಿದ್ರಲ್ಲ ವೀಕ್ಷಕರೇ, ಈ ಬೆಳವಣಿಗೆ ಮತ್ತು ವಿಕಸನ ನಮ್ಮ ಬದುಕಿನ ಉದ್ದೇಶ ಆಗಿದೆ. ಬೆಳವಣಿಗೆ ಅನ್ನುವಂಥದ್ದು ದೈಹಿಕ, ಮಾನಸಿಕ ಮತ್ತೆ ನಮ್ಮ ಬುದ್ಧಿಶಕ್ತಿಯ ಬೆಳವಣಿಗೆ ಅಂತ ನೋಡಿದಾಗ ನಾವು ಏನಂತ ಕಾಣುತ್ತೆ, ವೈಯಕ್ತಿಕವಾಗಿ ಬೆಳವಣಿಗೆಯನ್ನ ಕಾಣುವಂಥದ್ದು, ಸಾಮಾಜಿಕವಾಗಿ ಬೆಳವಣಿಗೆಯನ್ನ ಕಾಣುವಂಥದ್ದು ಮತ್ತು ರಾಷ್ಟ್ರೀಯವಾಗಿ ಅಭಿವೃದ್ಧಿಯನ್ನ ಕಾಣುವಂಥದ್ದು ಅಂತಾನು ಬರುತ್ತೆ. ಈಗ ನಾವು ವೈಯಕ್ತಿಕವಾಗಿ ನಮ್ಮ ಇಂಪ್ರೂವ್ಮೆಂಟ್ ಅಂದಾಗ ಬೌದ್ಧಿಕವಾಗಿ, ಮಾನಸಿಕವಾಗಿ, ಬುದ್ಧಿಶಕ್ತಿಯಾಗಿ ನಾವು ಬೆಳವಣಿಗೆಯನ್ನ ಹೊಂದುವಂತದ್ದಾಗಿದೆ. ಇದುವರೆಗೂ ನೀವು ನಮ್ಮ ಸ್ನೇಹಿತರು ಹೇಳಿದಂತ ಅಭಿಪ್ರಾಯಗಳನ್ನ ಕೇಳಿದ್ರಿ. ನಿಮಗೆ ಈ ವಿಷಯವಾಗಿ ಏನ್ ಅನಿಸ್ತು ಅಂತ ನಾವಿದ್ದೀವಿ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಒಂದು ವಿಡಿಯೋವನ್ನ ತಪ್ಪದೇ ವೀಕ್ಷಿಸಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಧನ್ಯವಾದಗಳು.